ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಯಲ್ಲಿ ಕನಿಷ್ಠ 25,000 ಜನರಿಗೆ ಸದಸ್ಯತ್ವ ನೀಡಲಿ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೋಬಾ ಒತ್ತಾಯ. ಬಸವಾದಿ ಶರಣರ ಕಾಯಕ ಭೂಮಿ ಜಾಗತಿಕ ಮಟ್ಟದಲ್ಲಿ ಬೆಳೆಯಬೇಕಾದ ಅಗತ್ಯವಿದ್ದು, ಶರಣರ ನೆಲದ ಅಭಿವೃದ್ಧಿಗಾಗಿ ಪ್ರತಿಷ್ಠಿತ ಶ್ರೀ ಮಹಾತ್ಮ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಗೆ ಆಸಕ್ತ ಯುವಕರು ಹಾಗೂ ಸಮಾಜದ ಪ್ರಗತಿಗಾಗಿ ಶ್ರಮಿಸುವ ಬುದ್ಧಿಜೀವಿಗಳಿಗೆ ಸದಸ್ಯರನ್ನಾಗಿ ಮಾಡಬೇಕು ಎಂದು ಬಸವ ಕಲ್ಯಾಣದ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೋಬಾ ಸಲಹೆ ನೀಡಿದರು. ಬಸವ ಕಲ್ಯಾಣ ನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಇಂದು ಶನಿವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಯು ಕೇವಲ ಕೆಲವು ಕುಟುಂಬಗಳಿಗೆ ಸೀಮಿತಗೊಳಿಸದೆ ಸಮಾಜದ ಎಲ್ಲರನ್ನೂ ತೆಗೆದುಕೊಂಡು ಹೋಗುವ ಕೆಲಸ ನಡೆಯಬೇಕು ಎಂದು ತಿಳಿಸಿದರು. ಬಸವ ಕಲ್ಯಾಣ ನಗರದಲ್ಲಿರುವ ಶ್ರೀ ಮಹಾತ್ಮ ಬಸವೇಶ್ವರ ದೇವಸ್ಥಾನ ಸಮಸ್ತ ಲಿಂಗಾಯತರ ಪ್ರಾತಿನಿಧಿಕ ಸಂಸ್ಥೆಯಾಗಿದೆ. ಬಸವ ಕಲ್ಯಾಣದ ನೆಲ ಹಾಗೂ ಲಿಂಗಾಯತ ಸಮಾಜದ ಪ್ರಗತಿಯಲ್ಲಿ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಪಾತ್ರ ಮಹತ್ವದಾಗಿದ್ದು, ಹೀಗಾಗಿ ದೇವಸ್ಥಾನ ಕಮಿಟಿಯಲ್ಲಿ ಕೆಲಸ ಮಾಡಲು ಇಚ್ಛೆಯುಳ್ಳ ಜನರಿಗೆ ಅವಕಾಶ ಕಲ್ಪಿಸಬೇಕು. ಕನಿಷ್ಠ 25,000 ಜನರಿಗೆ ಸದಸ್ಯತ್ವ ನೀಡಬೇಕು. ಅಂದಾಗ ಮಾತ್ರ ಅಭಿವೃದ್ಧಿಯ ಜೊತೆಗೆ ಕಾಳಜಿ ಹೊಂದಿದ ವ್ಯಕ್ತಿಗಳು ಆಡಳಿತ ಮಂಡಳಿಗೆ ಆಯ್ಕೆಯಾಗಲು ಸಾಧ್ಯ ಎಂದು ಖೋಬಾ ತಿಳಿಸಿದರು. ಬಸವ ಕಲ್ಯಾಣ ನಗರದಲ್ಲಿರುವ ಶರಣ ಸ್ಮಾರಕಗಳ ಸಂರಕ್ಷಣೆಯ ಜೊತೆಗೆ ದೇವಸ್ಥಾನದ ಶಿಕ್ಷಣ ಸಂಸ್ಥೆಯಡಿ ಒಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಸ್ಥಾಪನೆಯಾಗಬೇಕು. ಸಂಸ್ಥೆಯಡಿ ನಡೆಯುವ ಶಾಲಾ ಕಾಲೇಜುಗಳಲ್ಲಿ ಪ್ರತಿಭಾನ್ವಿತ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಸಿಗುವಂತೆ ಆಗಬೇಕು. ದೇಶ ವಿದೇಶಗಳಲ್ಲಿ ಇರುವ ಸಮಾಜದ ಸಾಧಕರಿಗೆ ಗುರುತಿಸಿ ಗೌರವಿಸುವ ಕೆಲಸ ದೇವಸ್ಥಾನ ಪಂಚ ಕಮಿಟಿಯಿಂದ ನಡೆಯಬೇಕು ಎಂದು ಖೋಬಾ ತಿಳಿಸಿದರು. ದೇಶದಲ್ಲಿ ಬಸವ ಜಯಂತಿ ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಕೇಂದ್ರದ ಸರ್ಕಾರದಿಂದ ಆಚರಣೆಯಾಗಬೇಕು. ಬಸವ ಜಯಂತಿ ನಿಮಿತ್ತ 3 ದಿನಗಳ ಕಾಲ ಕಲ್ಯಾಣದಲ್ಲಿ ಪ್ರತಿ ವರ್ಷ ಮೈಸೂರು ಉತ್ಸವದ ಮಾದರಿಯಲ್ಲಿ ಬಸವ ಜಯಂತಿ ಆಯೋಜಿಸಿ ಬಸವಣ್ಣನವರ ವಿಚಾರ ಜಗತ್ತಿಗೆ ಮುಟ್ಟಿಸುವ ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ಕಾನೂನು ರೂಪಿಸಬೇಕು ಎಂದು ತಿಳಿಸಿದರು. ನೆನೆಗುದ್ದಿಗೆ ಬಿದ್ದಿರುವ ಬಸವ ಕಲ್ಯಾಣ ನಗರದ ಪವಿತ್ರ ಪುರುಷಕಟ್ಟೆ ಜೀರ್ಣೋದ್ಧಾರ ಕೆಲಸ ಆಗಬೇಕು. ಹಿಂದೆ ತಾವು ಮೊದಲು ಸಲ ಶಾಸಕರಾಗಿದ್ದ JDS ಮತ್ತು BJP ಮೈತ್ರಿ ಸರ್ಕಾರದ ಅವಧಿಯಲ್ಲಿ ರಾಜ್ಯದಲ್ಲಿ ಮೊದಲ ಸಲ ಅಧಿಕಾರಕ್ಕೆ ಬಂದಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, ಯಡಿಯೂರಪ್ಪ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ BKDBಗೆ ಬಲ ನೀಡಿದ್ದಾರೆ. ಅಂದು BDPC ಅಧ್ಯಕ್ಷರನ್ನು BKDB ಸದಸ್ಯರನ್ನಾಗಿ ನೇಮಕ ಮಾಡಲಾಗಿತ್ತು. ಜತೆಗೆ ಬಾಲ್ಕಿಯ ಹಿರಿಯ ಶ್ರೀಗಳನ್ನು ಹಾಗೂ ಹಾರ್ಕೋಡ್ನ ಶ್ರೀಗಳನ್ನು BKDB ಸದಸ್ಯರನ್ನಾಗಿ ನೇಮಕ ಮಾಡಲಾಗಿತ್ತು. ನಂತರ ಬಂದ ಸರ್ಕಾರಗಳು ಮಠಾಧೀಶರನ್ನು ಮತ್ತು BDPC ಅಧ್ಯಕ್ಷರನ್ನು ನೇಮಕ ಮಾಡಿಲ್ಲ ಎಂದು ಖೋಬಾ ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯದ ಗಡಿಗೆ ಹೊಂದಿಕೊಂಡಿರುವ ಮಹಾರಾಷ್ಟ್ರದ ಗ್ರಾಮವೊಂದರ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಜೂಜು ಅಡ್ಡೆಯಿಂದ ಬಸವ ಕಲ್ಯಾಣದ ಹೆಸರು ಕೆಡುತ್ತಿದೆ. ಜೂಜಿಗೆ ಯಾವ ಗ್ರಾಮ ಖ್ಯಾತಿ ಹೊಂದಿದೆ ಎಂದು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಬಸವ ಕಲ್ಯಾಣ ಎಂದು ತೋರಿಸುತ್ತಿದೆ. ಮಹಾರಾಷ್ಟ್ರದಲ್ಲಿ BJP ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿದ್ದು, ಸರ್ಕಾರದ ಗಮನಕ್ಕೆ ತಂದು ಇದನ್ನು ಬಂದ್ ಮಾಡಿಸಲು ಇಲ್ಲಿಯ ಶಾಸಕರು ಮುಂದಾಗಬೇಕು ಎಂದು ಖೋಬಾ ಸಲಹೆ ನೀಡಿದರು. ದೇಶದಲ್ಲಿ BJP ಮತ್ತು JDS ಮೈತ್ರಿ ಇದೆ. ಹೀಗಾಗಿ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಬಸವ ಕಲ್ಯಾಣ ಕ್ಷೇತ್ರದ ಟಿಕೆಟ್ JDSಗೆ ಸಿಗಲಿದ್ದು, ತಮಗೆ ಟಿಕೆಟ್ ಸಿಗಲಿದೆ ಎಂದು ಖೋಬಾ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಹಿಂದೆ 2018ರಲ್ಲಿ ತಾವು ಲೋಕಸಭೆ ಚುನಾವಣೆಯಲ್ಲಿ ಮತ ಚಲಾಯಿಸಿಲ್ಲ ಎನ್ನುವ ಒಂದೇ ಒಂದು ಸಣ್ಣ ಕಾರಣಕ್ಕೆ ಅಂದು BJPಯಲ್ಲಿದ್ದ ನನಗೆ ಟಿಕೆಟ್ ಕಟ್ ಮಾಡಿದ BJP ವರಿಷ್ಠರು ಕಳೆದ ಲೋಕಸಭೆ ಚುನಾವಣೆಯಲ್ಲಿ BJP ಅಭ್ಯರ್ಥಿಗೆ ಸೋಲಿಸಿದ ಇಲ್ಲಿಯ ಹಾಲಿ ಶಾಸಕ ಶರಣು ಸಲಗರ್ ಅವರ ಟಿಕೆಟ್ ಕಟ್ ಮಾಡುವುದು ಖಚಿತ ಎಂದು ಖೋಬಾ ಇದೇ ವೇಳೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ JDS ಪಕ್ಷದ ಪ್ರಮುಖರಾದ ಆಕಾಶ್ ಖಂಡಾಳೆ, ಡಾಕ್ಟರ್ ಜಿಯಾವುದ್ದೀನ್, ಅನಿಲ್ ಪರೆಪ್ಪ ಸೇರಿದಂತೆ ಪ್ರಮುಖರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಬಸವಣ್ಣವರ ನಾಡಿನಲ್ಲಿ ಇವತ್ತು ಪತ್ರಿಕೆಗೋಷ್ಠಿ ಕರೆದಿ ದೇವಸ್ಥಾನ ಚುನಾವಣೆ, ಅದೇ ರೀತಿ ಬಸವ ಕಲ್ಯಾಣ ಘಟನೆ, ಅದಕ್ಕೋಸ್ಕರ ತಮಗೆಲ್ಲ ಸ್ವಾಗತ ಕೊಡುತ್ತಾ ವಿಶ್ವಗುರು ಬಸವಣ್ಣವ್ರ ಕರ್ಮ ಪ್ರಥಮ ಐಡೆಂಟಿಫಿಕೇಶನ್, ಬಸವಣ್ಣವ್ರ ತತ್ವ, ಬಸವಣ್ಣವ್ರ ವಿಚಾರ, ಬಸವಣ್ಣವ್ರು ಮಾಡಿದಂಥ ಕಾರ್ಯ, ವಚನ, ಅವ್ರ ಗವಿ, ಅವ್ರ ಸ್ಥಾನ ಉಳಿಸಂತ ಕೆಲಸ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ವತಿಯಿಂದ ಪರಂಪರೆ ಜಾತ್ರಾ ಆಗಲಿ,
ವಿಶೇಷತೆ ಏನಿತ್ತು ಆ ಕಾರ್ಯ ಮುಂದುವರಿಸ್ಕೊಂಡು ಬರ್ತಾ ಇದ್ದಾಗ ಎಲ್ಲ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿಯ ಸದಸ್ಯರು, ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಅವ್ರಿಗೆ ಪ್ರಥಮ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಯಾಕಂದ್ರೆ ನಮ್ಮದು ಪರಂಪರೆ, ಹಳಿ ಇತಿಹಾಸ, ಜಾತ್ರಾ ಮುಖಾಂತರ ಬಸವಣ್ಣವ್ರಿಗೆ ಯಾವ ರೀತಿ ವಿಚಾರಗಳು ಇದ್ದು ಎಲ್ಲ ಜನರಿಗೆ ಮುಗಿಸಂತ ಕೆಲಸ ಮಾಡಿದ್ರು. ಅದೇ ರೀತಿ ಅನುಭವ ಮಂಟಪ ಕೂಡ ಬಸವ ಕಲ್ಯಾಣದಾಗ ಆಗಿ ವಿಶ್ವದಾಗ ಒಂದು ಅಭಿವೃದ್ಧಿ ಏನಪ್ಪ ಬಸವ ಕಲ್ಯಾಣ ಡೆವಲಪ್ಮೆಂಟ್ ಆಗಬೇಕಾದಾಗ ವಿಶೇಷತೆ ಏನು ಬಸವ ಕಲ್ಯಾಣ ಅಂದಾಗ 12ನೇ ಶತಮಾನದ ಸ್ಪಿರಿಚುವಲ್ ಪಾರ್ಲಿಮೆಂಟ್ ಅನುಭವ ಮಂಟಪ ಒಳ್ಳೆ ಬಸವ ಕಲ್ಯಾಣ ಇಡೀ ಜಗತ್ತಿಗೆ ಸಮಾನತೆ ಸಾಗಿದಂತ ಸಂದೇಶ ವಿಶ್ವಗುರು ಬಸವಣ್ಣವ್ರದಿಂದ ಬಸವ ಕಲ್ಯಾಣದಾಗ ಅದು ನಮಗ ಹೆಮ್ಮೆ ವಿಷಯ. ನಾನೀಗ ಚುನಾವಣೆ ಬಂದಿದ್ದ ಬಸವ ಕಲ್ಯಾಣದಾಗ ದೇವಸ್ಥಾನದಾಗ ಎಲ್ಲರೂ ಸೀನಿಯರ್ಸ್ ಎಲ್ಲ ಚುನಾವಣೆದಾಗ ನಿಂತಿದ್ದಾರೆ. ನಾನು ಮನವಿ ಮಾಡ್ತಾ ಇದ್ದೀನಿ, ಇಡೀ ನಮ್ಮ ಸಮಾಜ, ಲಿಂಗಾಯತ ಸಮಾಜ, ವೀರಶೈವ ಸಮಾಜ ಏನೇ ಹೇಳಿ ಬಸವಣ್ಣವ್ರದೇನು ಪಂಚ್ ಕಮಿಟಿದಾಗ ಯಾವ ರೀತಿ ವಿಶೇಷತೆ ಬಸವಣ್ಣವ್ರ ವಿಚಾರಗಳು ಇಡೀ ಜಗತ್ತಿಗೆ ಸಂದೇಶ ಸಾಗಿ USA ತನ, ಅಮೆರಿಕ ತನ, ಇವತ್ತು ಅಮೆರಿಕದಾಗೂ ಕೂಡ ಬಸವ ಅಭಿಮಾನಿಗಳು ಇದ್ದಾಗ, UK ಇದ್ದಾಗ, ಇಡೀ ದೇಶದಲ್ಲಿ ಕೊಯಮತ್ತೂರ್ ಆಗಲಿ, ತಮಿಳುನಾಡು ಆಗಲಿ, ಚೆನ್ನೈ ಆಗಲಿ, ಗುಜರಾತ್ದಾಗ ಆಗಲಿ, ಮಹಾರಾಷ್ಟ್ರದಾಗ ಆಗಲಿ, ಆಂಧ್ರ, ತೆಲಂಗಾಣ ಎಲ್ಲ ಕಡೆ ತಾವೆಲ್ಲ ನೋಡ್ತಾ ಇದ್ರಿ. ವಿಶ್ವಗುರು ಬಸವಣ್ಣವ್ರದು ವಚನ ಪ್ರಚಾರ, ಮಾನ್ಯ ಅರವಿಂದ್ ಜತ್ತಿ ಸಾಹೇಬರು ಬಸವ ಸಮಿತಿ ಅಧ್ಯಕ್ಷರು ಸುಮಾರು 16 ಭಾಷೆದಾಗೂ ಕೂಡ ಬಸವ ಅಣ್ಣವ್ರದು ಬಸವ ವಿಚಾರಗಳು ಎಲ್ಲ ಬಸವಣ್ಣವ್ರ ವಿಚಾರ ವಚನ ಮುಖಾಂತರ 16 ಭಾಷೆದಾಗ ಮಾಡಿದಾಗ ಅವರಿಗೂ ಕೂಡ ಅಭಿನಂದನೆ ಹೇಳ್ತೇವೆ. ಅದೇ ರೀತಿ ಬಸವ ಕಲ್ಯಾಣ ಫೋಕಸ್ ಮಾಡಿ ಮಾತಾಜಿಯವರು ಏನು ಲಿಂಗಕ್ಕೆ ನಮ್ಮ ಮಾತೆ ಮಾದೇವಿ ಮಾತಾಜಿಯವರು ಬಸವಣ್ಣನ ಮೂರ್ತಿ 108 ಅಡಿ ಮೂರ್ತಿ ಮಾಡಿದವು. ಇಡೀ ಫೋಕಸ್ ಆಗ್ತದೆ ಬಸವ ಕಲ್ಯಾಣ ಕಡೆ. ಹಾಗೆ ಬಸವಣ್ಣವರು ಕರ್ಮಭೂಮಿ, ಬಸವಣ್ಣವ್ರ ಇತಿಹಾಸ, ಆ ವಿಚಾರಕ್ಕೆ ಫೋಕಸ್ ಮಾಡಿದಂತ ತಾಯಿಯವರಿಗೂ ಕೂಡ ನಾ ಇವತ್ತು ನೆನೆಸ್ಬೇಕಾಗ್ತದ. ನಂದು 8 ಮನವಿ ಇದ್ದಾವ. ಅವ್ರೀಗ ಯಾರೇ ಮೆಂಬರ್ಸ್ ಇರಲಿ, ಯಾರೇ ಗೆದಿಲಿ, ಯಾವ ಪೆನಲ್ದವ್ರು ಸೋಲಿ ಗೆದಿಲಿ, ನಮ್ಮ ಬಸವಣ್ಣವ್ರದು ವಿಚಾರ, ಬಸವಣ್ಣವ್ರದು ಭೂಮಿಯಿಂದ ಅಭಿವೃದ್ಧಿ ಆಗ್ಬೇಕು. ಬಸವ ಜಯಂತಿ ಇದು ರಾಷ್ಟ್ರ ಜಯಂತಿ ಆಗ್ಬೇಕು. ಯಾವ ರೀತಿ ನಮ್ಮ ಕಾನ್ಸ್ಟಿಟ್ಯೂಷನ್ ದಲ್ಲಿ ಮಾಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಕಾನ್ಸ್ಟಿಟ್ಯೂಷನ್ ಬರೆದು ಅವ್ರಿಗೇನು ವಿಚಾರ ಅಂಬೇಡ್ಕರ್ ಜಯಂತಿ ಇಡೀ ನಮ್ಮದು ದೇಶದ ಎಲ್ಲ ಕಡೆ ಅಂಬೇಡ್ಕರ್ ಜಯಂತಿ ಮಾಡ್ತಾರೆ. ಆ ರೀತಿ ರಾಷ್ಟ್ರ ಜಯಂತಿ ಆಗ್ಬೇಕು. ಬಸವ ಜಯಂತಿ ಓನ್ಲಿ ಸೀಮಿತ ರಾಜ್ಯದಾಗ ಆಗ್ಬಾರ್ದು, ರಾಷ್ಟ್ರ ಜಯಂತಿ ಸರ್ಕಾರ ಮಟ್ಟದಾಗ ಆಗಂತ ವಿಚಾರ ಕೂಡ ನಾವು ಎಲ್ಲರೂ ಕಲ್ತಿ. ಮಾನ್ಯ ಪ್ರಧಾನಮಂತ್ರಿ ಅವರೀಗ ಇದಕ್ಕೆ ಮುಖಂಡರೀಗ, ಅದೇ ರೀತಿ ಈಗಾಗಲೇ ಆಗಿದಂತ ನಮ್ಮ ಈಶ್ವರ ಖಂಡ್ರೆ ರಾಷ್ಟ್ರ ಅಧ್ಯಕ್ಷ ಆಗಿದಾಗ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೆವು, ರಾಷ್ಟ್ರ ಜಯಂತಿ ಆಗಬೇಕು. ಬಸವ ಕಲ್ಯಾಣದಾಗ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ವತಿಯಿಂದ ಮನವಿ ಮಾಡ್ಬೇಕೇನು ಬಸವ ಉತ್ಸವ ಮಾಡ್ತಾ ಇದ್ದಾಗ ಇದು ಉತ್ಸವ ನಾಟೇ ಯಾವಾಗ ಎಲೆಕ್ಷನ್ ಬಂತು ಅವಾಗ ಪ್ರಚಾರ ಮಾಡಿಸ್ಲಿಕ್ಕೆ ಬಸವ ಉತ್ಸವ ಆಗಬಾರ್ದು. ಮೈಸೂರು ಉತ್ಸವ ಯಾವ ರೀತಿ ಇದೆ, ಯಾವ ರೀತಿ ಮೈಸೂರು ಉತ್ಸವ ಇಲ್ಲಿ ಮೈಸೂರು ಉತ್ಸವ ಯಾವ ರೀತಿ ಇದೆ, ಆ ರೀತಿ ಬಸವ ಜಯಂತಿದಾಗ 3 ದಿವಸ ಫಿಕ್ಸ್ ಉತ್ಸವ ಆಗ್ಬೇಕು. ಅದಕ್ಕೆ ಏನು ಬಜೆಟ್ ಬೇಕು ಆ ಬಜೆಟ್ ಕೂಡ ಘೋಷಣೆ ಆಗ್ಬೇಕು. ಬಸವ ಕಲ್ಯಾಣದಾಗ 3 ದಿವಸ ಅವ್ರ ಪರಂಪರೆ, ಅವ್ರ ವಿಚಾರ, ಜಾತ್ರಾ ಮಹೋತ್ಸವ ಇಡೀ ಜಗತ್ತಿನ ಜನ ಬಂದು ನೋಡಂತ ಕೆಲಸ ಆಗ್ಬೇಕು. ಅದೇ ರೀತಿ ಪರುಷ್ಕಟ್ಟೆ ವಿಚಾರ, ಪರುಷ್ಕಟ್ಟೆ ಬಗ್ಗೆ ವಿತೌಟ್ ಇಂಟಿಮೇಷನ್ ಡೆಮಾಲಿಷ್ ಮಾಡಿದ್ರು. ಯಾಕೆ ಶಾಸಕರು ಬಾಯಿ ಮುಚ್ಕೊಂಡು ಕೂಡ್ತಾರ, ಇದರ ಬಗ್ಗೆ ಎಲ್ಲೋ ಒಂದ್ ಕಡೆ ನೋಡಿದಾಗ ನಮಗೆ ದುಃಖ ಅನಿಸ್ತದ. 20 ಕೋಟಿ 30 ಕೋಟಿ ಖರ್ಚು ಮಾಡ್ತಾಗ, ಭಾಷಣ ಹೊಡಿತಾಗ, ಸ್ಪೀಚ್ ಮಾಡ್ತಾಗ, ಆದಾಗ ಅಲ್ಲಿ ಎಲ್ಲೋ ನೋಡಿದಾಗ ಪರುಷ್ಕಟ್ಟೆ ಭಾಗದಾಗ ಇಷ್ಟೇನ್ ಮೆಂಬರ್ಸ್ ಎಲ್ಲ ಚುನಾವಣೆ ಮನಿ ಓಡಾಡ್ತಾ ಇದ್ದಾರೆ. ಅಷ್ಟು ಅವರು ಮುಖ್ಯಮಂತ್ರಿ ಬಲ್ಲಿ, ಮಂತ್ರಿಯವ್ರ ಬಲ್ಲಿ ಯಾಕೆ ಪೆಂಡಿಂಗ್ ಆಗಿದೆ ಅಂಬದ್ರ ಬಗ್ಗೆ ಹೋಗಿ ರಿಕ್ವೆಸ್ಟ್ ಮಾಡಿದಾಗ, ಅದಕ್ಕೆ ಎನ್ಕ್ವೈರಿ ಮಾಡಿದಾಗ ಒಳ್ಳೆ ರೀತಿಯಿಂದ ಬಸವ ಕಲ್ಯಾಣದ ಪರುಷ್ಕಟ್ಟ ಇತಿಹಾಸ ಪರಂಪರೆ ಇರುತ್ತೆ. ಅದಕ್ಕೂ ಕೂಡ ಮನವಿ ಮಾಡ್ತಾ ಇದ್ದೆವು. ಬಸವ ಕಲ್ಯಾಣದಾಗ ಸಾಕಷ್ಟು ಸಂಸ್ಥಾ ಕಡೆಯಿಂದ ಇನ್ಕಮ್ ಇದೆ. ಅದು ಇನ್ಕಮ್ ದಿಂದ ಯಾರು ನಮ್ಮ ಮಕ್ಕಳು ಬಡ ಮಕ್ಕಳಿದ್ದಾಗ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ಗಳು ಸಿಗ್ಬೇಕು. ನಮ್ಮ ಬಸವ ಕಲ್ಯಾಣದ ಸ್ಕಿಲ್ ಟ್ರೈನಿಂಗ್ ಆಗ್ಬೇಕು, ಸ್ಕಿಲ್ ಹಬ್ ಆಗ್ಬೇಕು. ಯಾಕಂದ್ರೆ ಕಾಯಕವೇ ಕೈಲಾಸ.
ವರ್ಕ್ ಈಸ್ ವರ್ಷಿಪ್ ಥಾಟ್. ಮಹಾತ್ಮ ಬಸವೇಶ್ವರ ಥಾಟ್ ಇತ್ತು, ಕರ್ನಾಟಕದಾಗ ಬಸವ ಕಲ್ಯಾಣ್ ಸ್ಕಿಲ್ ಹಬ್ ಆಗಬೇಕು. ಮಾನ್ಯ ಪ್ರಧಾನಮಂತ್ರಿಯೋಗಾಗಲಿ, ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಯೋಗಾಗಲಿ, ಯಾವ ರೀತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಸವ ಕಲ್ಯಾಣಕ್ಕೆ ಈಗಾಗಲೇ ಯೂನಿವರ್ಸಿಟಿ ಬಗ್ಗೆ ಘೋಷಣೆ ಮಾಡಿದಾಗ ನಾವು ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಆ ನಿಟ್ಟಿನಾಗ ಬಸವ ಕಲ್ಯಾಣಕ್ಕ ಸುಮಾರು ಒಂದು 60 ಕೋಟಿ ರೂಪಾಯಿ ವರ್ಷಕ್ಕೆ ಕೊಟ್ಟು ಈ ಜನರಿಗೆ ಕಾಯಕ ಮಾಡಿಸ್ಲಕ್ಕ ಒಳ್ಳೆ ರೀತಿಯಿಂದ ಎಂಗಲ್ದಾಗ ಅವ್ರ ಸ್ಕಿಲ್ ಇದೆ, ಇಂಟರ್ವ್ಯೂ ಮಾಡಿ ಸ್ಕಿಲ್ ಹಬ್ ಆಗ್ಬೇಕು ಬಸವ ಕಲ್ಯಾಣಕ್ಕ. ವರ್ಷಕ್ಕೆ ಒಂದು 60 ಕೋಟಿ ರೂಪಾಯಿ ಬಂತಂದಾಗ ಈ ಭಾಗ ಜನರು ಒಳ್ಳೆ ಹಾರ್ಡ್ ವರ್ಕರ್ ಇದ್ದಾಗ ಅವರಿಗೂ ಕೂಡ ಒಂದು ಸಪೋರ್ಟ್ ಆಗ್ತದೆ. ಆ ಸಪೋರ್ಟ್ಗೋಸ್ಕರ ಬಸವ ಕಲ್ಯಾಣ್ ದೇವಸ್ಥಾನಗಳು, ಬಸವ ಕಲ್ಯಾಣ್ ಎಲ್ಲ ಸಮಾಜದವರು ಅದು ವಿಚಾರ ಇಲ್ಲಿ ಡೆವಲಪ್ಮೆಂಟ್ ಮುಂದುವರಿಬೇಕು. ಅವರಿಗೆ ಇಷ್ಟೇ ವಿಚಾರ ಆಗಿ 400 ಮಂದಿ ಮೆಂಬರ್ ಇದ್ದಿ, ನಾವು 400 ಮಂದಿ ಮೆಂಬರ್ ಇದ್ದೆವು. ನಮ್ದು ಇದು ಒಂದು ಪೆನಲ್, ಅದು ಒಂದು ಪೆನಲ್, ಸಣ್ಣ ವಿಚಾರ ಇಕ್ಕೋಬೇಡ್ರಿ. ಬಸವಣ್ಣವ್ರಿಗೆ ತತ್ವ ಇದ್ದು ಎಷ್ಟು ಮಂದಿ ಬಸವಣ್ಣವ್ರ ವಿಚಾರದಾಗ ಸೇವಾ ಮಾಡ್ಬೇಕಂತ ಬರ್ತಾರ, ಹೆಂಗ್ ಸಗದಾರ್ಜಿ ಮಂದಿದಾಗ ಯಾರು ಸೇವಾ ಮಾಡ್ತಾರ ಅವ್ರಿಗೆ ಸಪೋರ್ಟ್ ಸಿಗ್ತದ. ಹಾಗೆ ಇಲ್ಲಿ ಎಷ್ಟೇ ಮಂದಿ 10,000 ಮಂದಿ ಮೆಂಬರ್ ಆಗಂತ ಇಚ್ಛೆ ಆಗಲಿ, 20,000 ಮೆಂಬರ್ ಆಗಂತ ಇಚ್ಛೆ ಆಗಲಿ, ಯಾರ ಬಂದು ನಿಷ್ಠೆ ಅದ ಅಂತವ್ರಿಗೆ ಮೆಂಬರ್ ತಗೋಬೇಕು. ಯಾರಿಗೆ ಗೆದ್ದಿದೀವಿ ಅವ್ರು ಮೆಂಬರ್ ತಗೋಬೇಕು. ಬಸವ ಕಲ್ಯಾಣ್ ಡೆವಲಪ್ಮೆಂಟ್ ಅಥಾರಿಟಿ ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಕುಮಾರಸ್ವಾಮೀಜಿ ಅವರು ಇದ್ದಾಗ, ಅದೇ ರೀತಿ ಉಪಮುಖ್ಯಮಂತ್ರಿ ಆಗಿದಂತ ಯಡಿಯೂರಪ್ಪ ಸಾಹೇಬರು ಇದ್ದಾಗ ಬಸವ ಕಲ್ಯಾಣದಾಗ ಅಭಿವೃದ್ಧಿ ಮಂಡಳಿ ಘೋಷಣೆ ಮಾಡಿ ಕಾರ್ಯರೂಪದಾಗ ತಂದಾಗ ನಾಮಿನೇಟ್ ನಾ 3 ಜನರಿಗೆ ಮಾಡಿದ್ದೆ. ಬಸವ ಕಲ್ಯಾಣದಾಗ ಆಗು ಹೋಗು ಅಭಿವೃದ್ಧಿ ಬಗ್ಗೆ, ಹಳಿ ಇತಿಹಾಸ ಬಗ್ಗೆ, ಹಳಿ ಸ್ಮಾರಕ ಕಾಯ್ಕೋತ ಬಂದಿರು ಅದು ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿದವ್ರು ಕಾಯ್ಕೊ ಅದಕ್ಕ ಜಾಗೃತಿ ಮಾಡಿ ಕಾಯಂತ ಕೆಲಸ ಮಾಡಿ ಉಳಿಸಂತ ಕೆಲಸ ಅವ್ರು ಮಾಡಿದಾಗ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಿ ಅವರಿಗೂ ಬಸವ ಕಲ್ಯಾಣ್ ಡೆವಲಪ್ಮೆಂಟ್ ಅಥಾರಿಟಿದಾಗ ನಾವು ನಾಮಿನೇಟ್ ಮಾಡಿದೆವು. ಯಾಕೆ ನಾಮಿನೇಟ್ ಮಾಡಿದೆವು ಅಂದಾಗ ಅವ್ರದಿಂದ ವಿಚಾರ ತಗೋಬೇಕು, ನಮ್ಮ ಬಸವ ಕಲ್ಯಾಣ್ ಅಭಿವೃದ್ಧಿ ಆಗ್ಬೇಕು. ಕಂಪಲ್ಸರಿ ದೇವಸ್ಥಾನದವ್ರು ಒಬ್ಬರು ನಮ್ BKDBದಾಗ ನಾಮಿನೇಟ್ ಮೆಂಬರ್ ಇರಬೇಕು, ಡೆವಲಪ್ಮೆಂಟ್ ಆಗ್ಬೇಕು. ಅದೇ ರೀತಿ ಭಾಲ್ಕಿ ಪಟ್ಟಿದ್ದೇವರು ಗುರುಗಳಿಗೂ ಕೂಡ ನನ್ನ ಓದಿದಾಗ ನಾನು ನಾಮಿನೇಟ್ ಮಾಡಿದೆ, ಅವ್ರ ವಿಚಾರಗಳು ತಗೊಂಡೆ. ಅದೇ ರೀತಿ ಹಡ್ಕೂಡಿ ಶ್ರೀಗಳಿಗೂ ಕೂಡ ನಾಮಿನೇಟ್ ಮಾಡಿದೆ. ಶರಣು ಹಡ್ಕೂಡಿ ಶ್ರೀ ಹೆಸರು ಮ್ಯಾಗ ಭಾಷಣ ಮಾಡ್ತಾನ, ಆದ್ರೂ ಅವ್ರಿಗೆ ನಾಮಿನೇಟ್ ಮಾಡಿಲ್ಲ. ಅವ್ರ ಹೆಸರು ಮ್ಯಾಗ ಎಲ್ಲಾ ಕಡೆಗೂ ಬಸವಣ್ಣ ಪ್ರಚಾರ ತೋತಾನ, ಪರಸ್ಕಟ್ಟೆ ಬಗ್ಗೆ ಮಾತಾಡಲ್ಲ. ಅದೇ ರೀತಿ ನಮ್ಮ ಬಸವ ಕಲ್ಯಾಣ್ ಹೆಸರು ಎಲ್ಲೇ ನಾವು ನೋಡಿದಾಗ ಒಂದೊಂದ್ ಕಡೆ ಸಂತೋಷ ಆಗ್ತದ, ಒಂದ್ ಕಡೆ ದುಃಖನೂ ಆಗ್ತದ. ನೀವು ಗೂಗಲ್ ಅಲ್ಲಿ ಆಗ್ಲಿ ನಮ್ದು ಎಲ್ಲೇ ಕಡೆ ನೀವು ಸರ್ಚ್ ಮಾಡಿದಾಗ ಬಸವ ಕಲ್ಯಾಣ್ ಡೆವಲಪ್ಮೆಂಟ್ ಬರ್ತದ. ಹಾಕಿ ಸರ್ಚ್ ಮಾಡಿದಾಗ ಇಸ್ಪಟ್ ಎಲ್ಲ ಆಡ್ತಾಗ ಅಂತ ಕೇಳಿದಾಗ ಬಸವ ಕಲ್ಯಾಣ ಬರ್ತಾ ಇದೆ. ತಾವು ಎಲ್ಲಾ ಕಡೆ ಇನ್ಕ್ವೈರಿ ಮಾಡಿ ಬಸವ ಕಲ್ಯಾಣ ಹೆಸರು, ಯಾಕಂದ್ರೆ ತಾಂಬೋಳದಾಗ ಇಸ್ಪಟ್ ಆಡಂತ ಅಡ್ಡ ಇದೆ, ಅದು ಒಂದು ಜುವ್ವ ಆಡಂತ ನಡೀತಾ ಇದೆ, ಅದು ಬಸವ ಕಲ್ಯಾಣ ಬಾಡಾಕ್. ನಮ್ಮ ಶಾಸಕರಿಗೆ ನಾ ಮನವಿ ಮಾಡ್ತೀನಿ, ಇಲ್ಲಿ ಬಸವ ಕಲ್ಯಾಣದಾಗ ಎಷ್ಟು ಹೋಟೆಲ್ಗಳು ಇದ್ದಾವ ಎಲ್ಲ ನೋಡಿದಾಗ ಆಂಧ್ರ ಪಾಸಿಂಗ್, ತೆಲಂಗಾಣ ಪಾಸಿಂಗ್ ಎಲ್ಲ ಹೋಟೆಲ್ದಾಗ ಯಾರು ಇದ್ದಾರಪ್ಪ ಬಸವ ಕಲ್ಯಾಣ್ ಟೂರಿಸಂ ನೋಡಕ್ ಬರ್ತಿಲ್ಲ ಜನ. ಬಸವ ಕಲ್ಯಾಣ ಆಂಧ್ರ ತೆಲಂಗಾಣ ಪಾಲಿಟಿಷಿಯನ್ ಜೊತೆ ಕುಂತಿದ್ದೆ ಮನೆ. ಏನ್ರಿ ಬಸವ ಕಲ್ಯಾಣ ಹೆಂಗದ ನೈಜಿ ಜುವ खेलने का जगह कहाँ है वो बसवा कल्याण में. ನಮ್ಮ ಹೆಸರು ಖರಾಬ್ ಆಗ್ಲತ್ತದ. ಬಸವ ಕಲ್ಯಾಣದಾಗ ಅವ್ರು BJP ಗೌರ್ಮೆಂಟ್ ಅದ, ನಮ್ದು ಕೂಡ ಒಬ್ಬಲ್ಲಿ ಅಲೈನ್ಸ್ ಅದ. ನಾ ಮನವಿ ಮಾಡ್ತೀನಿ, ಇಷ್ಟು ಭಾಷಣ ಮಾಡ್ತೀರಿ ಶಾಸಕರಿಗೆ, ತಾವು ಹೋಗಿ ದೇವೇಂದ್ರ ಫಡ್ನವೀಸ್ ಹೋಗಿ ಮಾನ್ಯ ಮುಖ್ಯಮಂತ್ರಿ ಒಳ್ಳೆ ಮುಖ್ಯಮಂತ್ರಿ ಇದ್ದಾರೆ, ಅವ್ರು 1 ಮಿನಿಟ್ದಾಗ ಡಿಸಿಷನ್ ತೊತ್ತಾಗ ನಿಮ್ ಬಾಜು ತಾಂಬೋಳದಾಗ ಜೂ ಆಡಂತ ಕೆಲಸ ನಡೆದಿದೆ, ಸರ್ಕಾರ ನಿಮ್ದಿದೆ, ಸುಮ್ಮನೆ ಕೊಡ್ತಾ ಇದ್ರಿ. ಅದು ಹೋಗಿ ನಮ್ಮ ಬಸವ ಕಲ್ಯಾಣ ಹೆಸರು ಖರಾಬ್ ಆಗ್ಲತ್ತದ. ಅದ್ರ ಬಗ್ಗೆ ಬ್ರೇಕ್ ಹಾಕ್ರಿ. ಬಸವ ಕಲ್ಯಾಣದಾಗ ಇನ್ನೊಂದು ಮನವಿ ಮಾಡ್ತೀನಿ, ನಾ ಯಾರೇ ಆಟೋ ನಗರದಾಗ ಇದ್ರೂ ಕೂಡ ಬಸವ ಕಲ್ಯಾಣ ಕ್ಯಾ ಕರ್ತೆ ಲಾರಿ ಚೋರಿ ಕರ್ತೆ, ಆ ಹೆಸರು ಬಸವ ಕಲ್ಯಾಣ ಬರಬಾರ್ದು. ಏನೇ ಇದ್ರು ಕೂಡ बसवा कल्याण में लारी चोरी नहीं करते, पुरानी लारी हम तोड़ के बम्बई को बेच के बिजनेस करते, ऐसा नाम होना। कहा भी गए तो बसवेश्वर का कर्म भूमि में नाम खराब नहीं होना। दूसरे गांव वाले में हमारा गांव नाम कहीं ना कहीं खराब हो रहा है, इसके बारे में जागरूक होना चाहिए। आगे बसवा कल्याण में जो समाज के बच्चे हैं हमारे नाम समाज ಹುಡುಗರು ಇದ್ದಾಗ ಅವರಿಗೆ ನಾವು ಬಸವೇಶ್ವರ ದೇವಸ್ಥಾನ ಕಡೆ ಯಾರು UPSC ಟ್ರೈನಿಂಗ್ ಮಾಡೋ ಯಾರೇ ಒಂದು ಮುಂದೆ ಬರೋಂಥ ವ್ಯಕ್ತಿ ಇದ್ದಾಗ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು, ಸ್ಕಿಲ್ ಕೊಡಬೇಕು, ಅವ್ರ ಇತಿಹಾಸ ಪರಂಪರೆ ತರಬೇಕಂಬುದು ನಮ್ದು ಆಸೆ ಇದೆ।
ತಾವು ದೇವಸ್ಥಾನಿಗೆ ಹಾಸ್ಪಿಟಲ್ ಮಾಡ್ಬೇಕಂದ್ರಿ ನಾನು ಮನವಿ ಮಾಡ್ತೀನಿ, ಒಂದು ಒಳ್ಳೆ ಆಯುರ್ವೇದಿಕ್ ಕಾಲೇಜ್ ಮಾಡ್ರಿ, ಮೆಡಿಕಲ್ ಕಾಲೇಜ್ ಮತ್ತೆ ಯಾವ್ದು ಸಿಗ್ತದ ಬಸವ ಕಲ್ಯಾಣಿ ತಗಾರಿ, ಒಳ್ಳೆ ಬೋರ್ಡಿಂಗ್ ಸ್ಕೂಲ್ ಮಾಡಾರಿ. ಇಲ್ಲಿ ಒಳ್ಳೆ ರೀತಿಯಿಂದ ಮೈಸೂರದಾಗ ಹೆಂಗ್ ಅಭಿವೃದ್ಧಿ ಮಾಡ್ಯಾರ, ಬೆಳಗಾವ್ದಾಗ ಹೆಂಗ್ KLE ಸೊಸೈಟಿ ಮಾಡಿದಾಗ ಒಳ್ಳೆ ರೀತಿಯಿಂದ ಬ್ಯಾಂಕ್ ಮಾಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಮನವಿ ಮಾಡಿ, ತಾವು ಏನ್ ಮೆಂಬರ್ಸ್ ಇದ್ರಿ ಯಾರು ಒಳ್ಳೆ ಕೆಲಸ ಮಾಡ್ತಾರ ನಮ್ ನೆಂಟಗಾಗ ಅಂತ ಓಟ್ ಕೊಡ್ಬೇಡ್ರಿ. ನಮ್ಮ ಅಕ್ಕಂಗಿರಿಗೂ ಕೂಡ ಮಹಿಳೆಯರಿಗೆ ಮನವಿ ಮಾಡ್ತೀನಿ, ಅಕ್ಕ ಮಹಾದೇವಿ ಅಂದಿನ ಕಾಲದಾಗ ಶರಣೆ ಮಹಿಳೆ, ಹೆಂಗ ಮಹಿಳೆಯರು ಆ ಕಾಲದಾಗ ಇದ್ರು ತಮ್ಮ ಮಹಿಳೆಯರ ಪ್ರಾಬ್ಲಮ್ ಇಶ್ಯೂ ಬಗ್ಗೆ ಮಾತಾಡಕ ಇಲ್ಲಿ ದೇವಸ್ಥಾನದಾಗೂ ಕೂಡ ನಮ್ಮ ತಂಗಿದರಿಗೆ ಅಕ್ಕದರಿಗೆ ಒಳ್ಳೆ ರೀತಿಯಿಂದ ಅವಕಾಶ ಸಿಗ್ಬೇಕು. 33% ಸಿಗಲ್ದಾಗಿಲ್ಲ, ಅಟ್ಲೀಸ್ಟ್ ಒಂದು 20% ಸಿಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಯಾಕ ಅವ್ರ ವಿಚಾರಗಳಿಂದ ಒಂದು ಮಹಿಳೆ, ಒಂದು ನಮ್ಮ ತಾಯಿ, ನಮ್ಮ ಒಂದು ತಂಗಿದಿಂದ ಎಂಟೈರ್ ಮನಿ, ಎಂಟೈರ್ ಸಮಾಜದಾಗ ಅವ್ರು ಒಂದು ಒಳ್ಳೆ ರೀತಿಯಿಂದ ಅವ್ರ ವಿಚಾರ ಅವ್ರು ಹೇಳಿದಾಗ ಅಂದ್ರೆ ಒಂದು ಸ್ಫೂರ್ತಿ ಆಗ್ತದಂತ ನಾವು ವಿಚಾರ ಮಾಡಿ ಬಸವೇಶ್ವರ ದೇವಸ್ಥಾನ ಅಭಿವೃದ್ಧಿ ಆಗ್ಬೇಕು. ಪಗಸ್ಕಟ್ಟ ನಾವೆಲ್ಲೇ ನೋಡಿದಾಗ ಇಷ್ಟು ಪಗಸ್ಕಟ್ಟ ಬಗ್ಗೆ ನೀವೆಲ್ಲ ಓದ್ಕೊತಾ ಇದ್ರಿ, ಅದೇ ರೀತಿ ಪಗಸ್ಕಟ್ಟ ಬಗ್ಗೆ ಅದು ಏನೋ ಒಂದು ಇದು ಮಾಡಿದಾಗ ಅದು ಮ್ಯಾನಿಫೆಸ್ಟೋ ತಗ ಪಗಸ್ಕಟ್ಟದೊಂದು ವಿಚಾರ ಇಲ್ಲ. ನಾವು ಪಗಸ್ಕಟ್ಟ ಬಗ್ಗೆ ವಿಚಾರ ಮಾಡ್ತೇವೆ, ಮಾತಿಲ್ಲ. ಯಾರೇ MLA ಆಗಲಿ MLA ಓಟ್ ಹಾಕಿದ್ಬಾರ್ದು, ಅವ್ರಿಗೆ ಸಮಾಜದವ್ರು ಓಟ್ ಕೊಟ್ಟಿದ್ಬಾರ್ದು. ಆ ಸಮಾಜ ಬಗ್ಗೆ ಅಭಿವೃದ್ಧಿ ಕೆಲಸ ಸರ್ಕಾರದಿಂದ ಏನ್ ನಮ್ಮ ರೈಟ್ಸ್ಗಳಿದ್ದು ಅವು ಸಿಗ್ಬೇಕು. ನಂಗೆ ಆಸೆ ಒಂದೇ, ನಮ್ಮ ಸಮಾಜದಾಗ ಕಾಯಕವೇ ಕೈಲಾಸ, ಎಕನಾಮಿಕ್ ಗ್ರೋತ್ ಆಗ್ಬೇಕು, ಸಮಾಜದ ಮನುಷ್ಯ ಸೌಕಾರ ಆಗ್ಬೇಕು. ಹೆಂಗ್ ಸೌಕಾರ ಆಗ್ಬೇಕಂದ್ರೆ ಅವ್ರಿಗೆ ಬಿಸ್ನೆಸ್ದಾಗ ಇನ್ಕ್ಯುಬೇಷನ್ ಸೆಂಟರ್ದಿಂದ ಒಳ್ಳೆ ರೀತಿಯಿಂದ ಸ್ಟಾರ್ಟ್ಅಪ್ ದಿಂದ ಅವ್ರಿಗೆ ಸಪೋರ್ಟ್ ಸಿಗ್ಬೇಕು. ಒಳ್ಳೆ ರೀತಿಯಿಂದ ಅವ್ರು ಮುಂದೆ ಬರ್ಬೇಕಾದಾಗ ಗವರ್ನಮೆಂಟ್ ಪಾಲಿಸಿಗಳಾಗ್ಬೇಕು. ಒಣ ನಾವು ವೀರಶೈವ ಲಿಂಗಾಯತ್ ನಿಗಮ ಮಾಡಿದ್ವಿ ಅಂದಾಗ ಕಂಪ್ಯಾರಿಸನ್ ಆಗ್ಬೇಕು. ಲಿಂಗಾಯತ ನಿಗಮಿಗೆ ಎಷ್ಟು ಸಾವಿರ ಕೋಟಿ ಕೊಟ್ಟಾಗ, ಅಂಬೇಡ್ಕರ್ ನಿಗಮಿಗೆ ಎಷ್ಟು ಸಾವಿರ ಕೋಟಿ ಕೊಟ್ಟಾಗ, ಅದರ ಬಗ್ಗೆ ಮಾತಾಡ್ಬೇಕು, ಅದರ ಬಗ್ಗೆ ಧ್ವನಿ ಎತ್ತಬೇಕು. ನಮ್ಮ ಶಾಸಕರು ಬರ್ತಾಗ ಸ್ಪೀಚ್ ಮಾಡ್ತಾರೆ, ಪಗಸ್ಕಟ್ಟೆ ಬಗ್ಗೆ ಜೀರೋ. ಬಸವಣ್ಣವ್ರದ್ದು ಟೂರಿಸಂ, ಈ ಟೂರಿಸಂ ಹಾಕಿ ಬರ್ಬೇಕು, ಒಳ್ಳೆ ರೀತಿಯಿಂದ ಟ್ರೈನಿಂಗ್ ಆಗ್ಬೇಕು. ಹೇಳಿದ್ರು ರೈಲ್ವೆ ಆಗ್ಬೇಕು, ರೈಲ್ವೆ ಬರ್ಬೇಕು. ಇವು ರೈಲ್ವೆ ಬರ್ಬೇಕಂದ್ರೆ ಇನ್ನು ರೈಲ್ವೆ ಗಾಳಿದಾಗ ಬರ್ತದ, ರೈಲ್ವೆಗೆ ಹವೆನೇ ಆತ. ಫಸ್ಟ್ ಏನ್ ಬೇಕಂದ್ರೆ ರೈಲ್ವೆ ಸಲಕ್ಕ ನಾವು ಲ್ಯಾಂಡ್ ಎಕ್ವಿಸಿಷನ್ ಆಗ್ಬೇಕು. ಲ್ಯಾಂಡ್ ಕೊಡ್ಬೇಕಾದಾಗ ಕರ್ನಾಟಕ ಗವರ್ನಮೆಂಟ್ ಕೊಡ್ಬೇಕು ಲ್ಯಾಂಡ್, ಸೆಂಟ್ರಲ್ ಗವರ್ನಮೆಂಟ್ ಇಬ್ಬರು ಜಾಯಿಂಟ್ ಆಗಿ ಲ್ಯಾಂಡ್ ಕ್ಲಿಯರೆನ್ಸ್ ಆಗಿದ್ ಬಾದ ಮುಂದೆ ರೈಲ್ ರೂಟ್ ಆಗ್ಬೇಕು. ರೈಲ್ ರೂಟ್ ಆಗಿದ್ರೆ ಟ್ರೈನ್ ಬರ್ಬೇಕು. ನಾ ಏರ್ಪೋರ್ಟ್ ಮಾಡ್ತೀನಿ, ನಾ ಟ್ರೈನ್ ಮಾಡ್ತೀನಿ, ನಾ ಶುಗರ್ ಫ್ಯಾಕ್ಟ್ರಿ ಮಾಡ್ತೀನಿ, ನೀವು ಏನಾರ ಮಾಡ್ರಿ. ಬಸವ ಕಲ್ಯಾಣಕ್ಕೆ 50,000 ಓಟ್ ಹಾಕ್ಯಾರ ನಮ್ಮ ಸಮಾಜ ಮಂದಿ. ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಮಾಡಂತ ಕೆಲಸ ಮಾಡ್ರಿ. ಸಮಾಜದಾಗ ಯಾರದೇ ಮೇಲೂ ಅನ್ಯಾಯ ಆಗ್ಯದ ಅಂದ್ರೆ ದಯವಿಟ್ಟು ಅವರು ದೇವಸ್ಥಾನದಾಗ ಒಂದು ಟೀಮ್ ಮಾಡಿ ಅವರಿಗೆ ಒಂದು ನ್ಯಾಯ ಕೊಡುವಂತ ಹಳ್ಳಿದಾಗ ಆಗ್ಲಿ ಸಿಟಿದಾಗ ಆಗ್ಲಿ ನ್ಯಾಯಕ್ಕಾಗಿ ಸಪೋರ್ಟ್ ಮಾಡ್ಬೇಕಂತ ನಾ ಮನವಿ ಮಾಡ್ತಾ ಇದ್ದೀನಿ. ಇದು ಚುನಾವಣೆದಾಗ ಪಾರ್ಟಿ ಬೇಡ, ಯಾವುದೇ ವಿಚಾರ ಬೇಡ, ಹೊಸ ಮೆಂಬರ್ಸ್ ತಗೊಳ್ಳಿ. 10-20 ಸಾವಿರ ಮಂದಿ ಯಾರು ಇಂಟ್ರೆಸ್ಟೆಡ್ ಇದ್ದಾಗ 400 ಮಂದಿ ಅಂತ ವಿಚಾರ ಅಲ್ಲ, ಎಷ್ಟು ಜನ ಸೇವಾ ಮಾಡಂತ ಮನೋಭಾವನೆ ಇಡ್ತಾಗ ಅಂತವ್ರಿಗೆ ತಗೋಬೇಕು. ನಾನು ಕೂಡ ವಿಚಾರ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ನನಗ 3,000 ಜನ ಫೋನ್ ಮಾಡಿದ್ದಾರೆ. ನಮಗೂ ಕೂಡ ಬಸವಣ್ಣವ್ರ ಸೇವಾ ಮಾಡಬೇಕು, ನಾವು ದೇವಸ್ಥಾನದಾಗ ದುಡಿಬೇಕು, ನಾವು ಪ್ರಚಾರ ಮಾಡಬೇಕು, ನಮಗೊಂದು ಪ್ಲಾಟ್ಫಾರ್ಮ್ದಾಗ ನಮಗೆ ಒಳ್ಳೆ ವಿಚಾರ ತಗೋರಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ನಾನು ಅವ್ರ ಪರವಾಗಿ ನಾ ಇದ್ದೀನಂತ ಮನವಿ ಮಾಡ್ತಾ, ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಓನ್ಲಿ ಬಸವ ಕಲ್ಯಾಣ ಸೀಮಿತ ಇಲ್ಲ, ಗ್ಲೋಬಲಿ ಸೀಮಿತ ಆಗ್ಬೇಕು. ಇವ್ ವಿಚಾರ ಎಲ್ಲಿಂದ ನಾವು ಮುಟ್ಟಬೇಕು. ಸಂಸ್ಥೆ ಹೆಂಗದಪ್ಪ ಅಂದ್ರೆ ಒಂದು ಟ್ರಾನ್ಸ್ಪರೆನ್ಸಿ ಸಂಸ್ಥೆ ಅದ, ಕಿಸೆ ಹೊಡೆಯೋ ಸಂಸ್ಥೆ ಅದ ಅಂತ ಹೆಸರು ಬದಲಾ ಮಾಡ್ಬಾರ್ದು. ಇವತ್ತು ಯಾರಿಗೆ ಓಟ್ ಬಿಡ್ಲಕ್ ನಡೆದಾಗ ಅಂದ್ರೆ ಜನ ಮಾತಾಡ್ತಾ ಇದ್ದಾಗ ಏನಾಗ ಇವಾಗೆಲ್ಲ ಲೂಟಿ ಮಾಡೋರಿದ್ದಾಗ ಅಂತ ಒಬ್ಬರು ಲೂಟಿ ಮಾಡ್ತಿರ್ಬೇಕು. ನಾ ಎಲ್ಲರಿಗೂ ಖರಾಬ್ ಅಂತ ಯಾರಿಗೂ ಅಂಬಲ್ಲ, ಒಬ್ಬ ಪ್ಲಸ್ ಮೈನಸ್ ಮಾಡ್ತಾನೆ, ಸಮಾಜಕ್ಕೆ ಬದಲಾವ್ ಮಾಡ್ತಾನೆ. ಅದಕ್ಕೆಲ್ಲ ಹಿರಿಯರಿದ್ದಾಗ ಒಳ್ಳೆ ರೀತಿಯಿಂದ ಯೂತ್ ಹೆಣ್ಮಕ್ಳು ತಂಗಿರಿಯರು ಎಲ್ಲರಿಗೂ ಒಪಿನಿಯನ್ ತಗೊಂಡು ಬಸವ ಕಲ್ಯಾಣ ಹೆಸರಿಗೋಸ್ಕರ ಬಸವಣ್ಣವ್ರ ವಿಚಾರಕ್ಕೋಸ್ಕರ ಜಗತ್ತಿಗೆ ಸಂದೇಶ ಹೋಗಂತ ಕೆಲ್ಸಕ್ಕ ಸಮಾನತೆ ಸಂದೇಶ ಬಸವ ಕಲ್ಯಾಣದಿಂದ ಹೋಗಂತ ಕೆಲಸ ಮಾಡ್ರಿ. ಅಂತವ್ರಿನ ಕೈ ಜೋಡಿಸಿ ಮನವಿ ಮಾಡತ್ತೀನಿ. ಏನ್ ವೋಟರ್ಸ್ ಇದ್ದಾಗ ನಮ್ ನೆಂಟನ, ನಮ್ಮ ಅಣ್ಣನ ಮಗನ, ಕಾಕನ ಮಗನ, ದೋಸ್ತನ ಇಂಥವ್ರಿಗೆ ಓಟ್ ಹಾಕೋದ್ಕಿಂತ ಯಾರು ವಿಚಾರದ
ಅವನಿಂದ ಯಾರು ಕ್ವಾಲಿಟಿ ಅವ ಅಂಥವ್ರಿಗೆ ತಾವು ಓಟ್ ಕೊಡ್ಬೇಕಂತ ಎಲ್ಲ ವೋಟರ್ಸ್ ಬಲ್ಲಿ ಸಮಾಜ್ ಬಸವಣ್ಣವ್ರದು ಲಿಂಗಾಯತ್ ಸಮಾಜದಾಗ ನಾ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಬಸವ ಕಲ್ಯಾಣದಾಗ ಏನದು ಜುವ್ವಾಡಿ ಅಡ್ಡ ಅದ, ಅದಕ್ಕೆ ನಮ್ಮ ಶರಣು ಮನಸ್ಸು ಮಾಡಿದಾಗ ಹೆಂಗೆ ಮಾಡ್ತಾನ, ಅದಕ್ಕೆ ಶರಣು ಯಾಕೆ ಮನಸ್ಸು ಮಾಡಲ್ಲ ನನಗೆ ತಿಳಿಯಲ್ಲ. ಅವ್ನಿಗೆ ಜುವ್ವ ಆಡೋದು ಕಾಣಿಸಲ್ಲ. ಯಾಕೋ ನಮ್ಮ ಬಗದಾಗ ಹಿಂಗ್ ಮಾಡಬಾರ್ದು. ಸನ್ಮಾನ್ಯ ಪ್ರಧಾನಮಂತ್ರಿ ಅವ್ರು ಹೆಸರು ಖರಾಬ್ ಆಗ್ಬಾರ್ದು. ಅವ್ರಿಗೆ ಇಲ್ಲೇ ಬಾಡಾಗದ ಗೊತ್ತದನೋ ಇಲ್ಲೋ, ನಮ್ಮ ಬಸವಣ್ಣ ಊರಾಗ ಬಂದು ಆ ಜನ ಉಳಿದಿ ವೈಶ್ಯವಾಟಿಕೆ ಮಾಡ್ತಾ ಇದ್ದಾಗ ರಿಪೋರ್ಟ್ ಪೊಲೀಸ್ದಾಗ ಹೋದ, ನಂಬಲ್ಲೂ ಹೋದ. ಎಲ್ಲ ಹೋಟೆಲ್ಗಳದಾಗ ನನ್ನ ಹೆಸರು ಖರಾಬ್ ಆಗ್ಲತ್ತದ. ಆ ಬಸವಣ್ಣಗ ಹೆಸರು ಉಳಿಸ್ಬೇಕು. ಬಸವ ಕಲ್ಯಾಣ ಡೆವಲಪ್ಮೆಂಟ್ ಅಥಾರಿಟಿದಾಗ ಕಂಪಲ್ಸರಿ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಅಧ್ಯಕ್ಷರು ಮೆಂಬರ್ ಸದಾ ಇರ್ಬೇಕು. ಬಸವ ಉತ್ಸವ ಸದಾ ಹಾಕೋತಾ ಇರ್ಬೇಕು. ಬಸವ ಪ್ರಚಾರ ರಾಷ್ಟ್ರೀಯ ಜಯಂತಿ ಆಗ್ಬೇಕಂತ ನಾವು ಮನವಿ ಮಾಡಿ, ಸಮಾಜದಾಗ ಯಾರೇ ಇರಲಿ, ಅವು ಓಟ್ ಹಾಕಿದವ್ರಿರ್ಲಿ ಹಾಕಲ್ದವ್ರಿರ್ಲಿ, ನಮ್ಮ ಸಮಾಜದವ್ರ ಮ್ಯಾಗ ಅನ್ಯಾಯ ಆಗ್ಲತ್ತದ. ನಾ ನ್ಯಾಯಕ್ಕಾಗಿ ಯಾವಾಗೂ ನಂಗೆ ಬಸವಣ್ಣವ್ರ ಶಕ್ತಿ ಕೊಟ್ಟಾಗ ಆ ಕೆಲಸ ಮಾಡ್ತೀನಿ ಅಂತ ಹೇಳಿ ತಮ್ದೆಲ್ಲ ಮೀಡಿಯಾ ಮುಖಾಂತರ ನಾ ಇದ್ದಿಲ್ಲ ಸ್ವಲ್ಪ ಊರಾಗ, ನಾ ರಾಜಸ್ಥಾನ್ ದಿಲ್ಲಿ ಈಗ ಬಂದು ನಾನು ಇದು ಒಂದು ತಮ್ಮ ಮುಖಾಂತರ ಡಿಜಿಟಲ್ ಮುಖಾಂತರ ಎಲ್ಲ ವೋಟರ್ಸ್ ಎಲ್ಲ ಹಿರಿಯರಿಗೆ ನಾ ಮನವಿ ಮಾಡ್ತಾ ಇದ್ದೀನಿ. ಒಳ್ಳೆಯವರಿಗೆ ತಾವು ಸಪೋರ್ಟ್ ಮಾಡಿ ಅಭಿವರ್ಧಿಸಲೇ ಮುಂದೆ ಬಗ್ಗೆ ನಾವು ನಿಮ್ಮ ಜೊತೆ ಧನ್ಯವಾದ.